ನಮಸ್ಕಾರ ಸ್ನೇಹಿತರೆ. ಸುಮಾರು ದಿನಗಳಿಂದ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಪ್ರದೇಶಗಳಾದ ಹಿರೇಹಳ್ಳ, ಬೂದಿದಿಬ್ಬ, ಬಾಳೆತೋಟ, ಚಕ್ಕೇರುಗುಡ್ಡ ಮತ್ತು ಉಡೇದಗುಡ್ಡ ಸುತ್ತಮುತ್ತಲಿನ ಹಲವು ಸ್ಥಳಗಳಲ್ಲಿ ಅಮೆರಿಕ ಹಾರ್ಟ್ವಿಕ್ ವಿಶ್ವವಿದ್ಯಾಲಯ ಅಧ್ಯಾಪಕಿ ನಮಿತಾ ಎಸ್. ಸುಗಂಧಿ ಮತ್ತು ಅವರ ತಂಡಗಳು ಉತ್ಖನನ ಕಾರ್ಯ ನಡೆಸಿದ್ದು, ಈ ಸಂದರ್ಭದಲ್ಲಿ ಉತ್ಖನನ ವೇಳೆ ಗೌಡ್ರು ಮೂಲೆ ಬೆಟ್ಟದಲ್ಲಿ ಮಾನವ ಮೂಳೆಯೊಂದು ಸಿಕ್ಕಿತು. ಇದು 5.5 ಅಡಿ ಉದ್ದದ ಆದಿಮಾನವನ ಅಸ್ಥಿಪಂಜರ ಪತ್ತೆಯಾಗಿದ್ದು, ಇದು ಸುಮಾರು 5,000 ವರ್ಷಗಳ ಹಳೆಯ ಅಸ್ಥಿಪಂಜರವೆಂದು ಊಹಿಸಲಾಗಿದೆ. ತೆಕ್ಕಲಕೋಟೆಯ ಭೂಪ್ರದೇಶವು ಬಹು ವಿಶಿಷ್ಟವಾಗಿದ್ದು, ಶಿಲಾಯುಗ, ನವಶಿಲಾಯುಗ ಮತ್ತು ಲೋಹಯುಗದ ಕುರುಹುಗಳು ಇಲ್ಲಿ ದೊರಕಿವೆ. ಈ ಪ್ರದೇಶವು ಆದಿಮಾನವರ ಕಾಲದಲ್ಲಿ ಆಯುಧಗಳ ಕಾರ್ಖಾನೆಯಾಗಿತ್ತು ಎಂದು ಉತ್ಖನನ ತಂಡದ ಸದಸ್ಯರು ಅಭಿಪ್ರಾಯವಾಗಿದೆ. ಡೈರೆಕ್ಷನ್ಸ್ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಅಥವಾ ಈ ಸ್ಥಳದ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇಲಾಖೆಯಿಂದ ಏನು ಕ್ರಮ ತಗೊಂತೀರಿ ಸರ್? ಇದು ನಮ್ಮ ಇಲಾಖೆ ಸಂರಕ್ಷಿತ ಸ್ಮಾರಕಗಳ ಯೋಜನೆ ಒಳಗಡೆ ಬಂದಿಲ್ಲ ಸರ್. ಅಂದರೆ ಸಂರಕ್ಷಿತ ಸ್ಮಾರಕ ಅಂತ ಘೋಷಣೆ ಆಗಿಲ್ಲ. ನಾವು ಅದನ್ನು ಈ ಗ್ರಾಮವರು ಸರ್ವೆ ಮಾಡ್ತಾ ಇದ್ವಿ. ಗ್ರಾಮವರು ಸರ್ವೆ ಮಾಡಿದ ನಂತರ ಏನು ಮಾಡ್ಬೋದು ಏನಂತ ನನಗನ್ಸಿಬಿಟ್ಟು 6 ತಿಂಗಳ ಕೆಳಗೆ ಸರ್ವೆ ಆಗಿದೆ. ಇಲ್ಲ ಸರ್, ನಾವು GPS ಮುಖಾಂತರ ಈಗ ಸರ್ವೆ ಮಾಡಿಸ್ತಾ ಇದ್ವಿ. ಆ್ಯಕ್ಚುಲಿ ಮ್ಯಾನ್ಯುವಲ್ ಮಾಡ್ತಾ ಇದ್ವಿ. ಮುಂದಿನ ದಿನದಲ್ಲಿ ಮಾಹಿತಿ ಕೊರತೆ ಆಗ್ಬೋದು ಅನ್ನೋ ಉದ್ದೇಶದಿಂದ GPS ಸರ್ವೆ ಮಾಡಿಸ್ತಾ ಇದ್ವಿ. ಅದ್ರ ಮುಖಾಂತರ ಇದೆಲ್ಲ ಡಾಕ್ಯುಮೆಂಟೇಷನ್ ಆದಮೇಲೆ ನಾವು ಮುಂದಿನ ಇದೆಲ್ಲ ಸ್ಮಾರಕ ಅಂತ ಘೋಷಣೆ ಮಾಡೋದಾಗಲಿ, ಇದ್ರ ಬಗ್ಗೆ ಏನೇನು ಕ್ರಮ ಕೈಗೊಳ್ಬೋದು ಆರ್ಕಿಯಾಲಜಿ ವ್ಯೂವಲ್ಲಿ ಅದನ್ನೆಲ್ಲ ನಾವು ಮಾಡ್ತೀವಿ ಸರ್. ಈಗ ಬಿಫೋರ್ ಇಂಡಿಪೆಂಡೆನ್ಸ್ ಇಲ್ಲೆಲ್ಲ ಉತ್ಖನನ ನಡೆದಿದೆ. ಸರ್, ಆಫ್ಟರ್ ಇಂಡಿಪೆಂಡೆನ್ಸ್ ಅಂದರೆ ನಮ್ಗೆ ನಾಗರಾಜರಾವ್ ಅವರು ಇದ್ದಾರೆ. ಇಷ್ಟಿದ ಮೇಲೂ ಸಹಿತವಾಗಿ ಇನ್ನೂ ಯಾಕೆ ಹೋಗಿಲ್ಲ, ನಮ್ಮ ಡಿಪಾರ್ಟ್ಮೆಂಟಿಗೆ ಯಾಕೆ ತಲುಪಿಲ್ಲ ಅಂತ? ಇಲ್ಲ ಸರ್, ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಇಚ್ಛೆ ಪಡಲ್ಲ. ಬಟ್ ಈಗ ನಾವು ಮಾಡ್ತಾ ಇದೀವಿ ಸರ್, ಖಂಡಿತ ಮಾಡ್ತೀವಿ. ಅದನ್ನು ಗುರುತಿಸ್ತೀರಿ, ಮಾಡ್ತೀವಿ, ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ನಮ್ಮ ಸಚಿವರಿದ್ದಾರೆ, ಮಾನ್ಯ ಆಯುಕ್ತರು ಇದ್ದಾರೆ, ಎಲ್ಲ ಗಮನಕ್ಕೆ ತಂದು ಜಿಲ್ಲಾಡಳಿತ ಗಮನಕ್ಕೆ ತಂದು ನಾವು ಏನು ಮಾಡ್ಬೋದು ಅದು ಮಾಡ್ತೀವಿ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.